ಹಾಯ್ ಫ್ರೆಂಡ್ಸ್, ಬೆಳಗ್ಗೆಯಿಂದ ಫುಲ್ ಬಿಸಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನರಕ ಚತುರ್ದಶಿ. ಬೆಳಗ್ಗೆ ನಮ್ಮ ಮನೆಯಲ್ಲಿ ನಮ್ಮ ಕಡೆ ಎಣ್ಣೆ ಸ್ನಾನ ಮಾಡ್ತೀವಿ. ಸೊ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡಿ ಆಯಿತು. ಹಾಗೆ ಇವತ್ತು ಏನಪ್ಪ ಅಂತಂದರೆ ನರಕ ಚತುರ್ದಶಿ ಮತ್ತು ಅಮಾವಾಸ್ಯೆ ಒಂದೇ ದಿನ ಬಂದಿರೋದ್ರಿಂದ ಸೊ ಬೆಳಗ್ಗೆಗೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು, ಹಾಗೆ ಇವತ್ತು ಮೇನಾಗಿ ನಾವು ಬೆಳಗ್ಗೆಗೆ ನೈವೇದ್ಯಕ್ಕೆ ಶಾವಿಗೆ ಮಾಡ್ತೀವಿ. ಸೊ ಈ ಶಾವಿಗೆನ ನಾವು ತಿನ್ನಲೇಬೇಕು. ಇವತ್ತು ಉಪ್ಪಿಟ್ಟು ಮಾಡಿದ್ದೆ. ಸೊ ಶಾವಿಗೆ ಉಪ್ಪಿಟ್ಟು ಎಲ್ಲ ತಿನ್ಕೊಂಡಾಯ್ತು. ಸಂಜೆ ಅಮಾವಾಸ್ಯೆ ಬಂದಿರೋದ್ರಿಂದ ಇವತ್ತೇ ಲಕ್ಷ್ಮೀ ಪೂಜೆ ಮಾಡಬೇಕು. ಸೊ ನಾಳೆ ಮಧ್ಯಾಹ್ನ ತನಕ ಇರುತ್ತೆ. ಬಟ್ ಮುಹೂರ್ತ ಇವತ್ತು ಸಂಜೆ ತುಂಬ ಚೆನ್ನಾಗಿದೆ. ಹಾಗೆ ಲಕ್ಷ್ಮೀ ಪೂಜೆ ಮಾಡೋರೆಲ್ಲ ಸಂಜೆನೇ ಮಾಡೋದಿಲ್ವಾ, ಹಾಗಾಗಿ ಇವತ್ತು ಸಂಜೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವಾಗ ಹೋಳಿಗೆ ಮಾಡಬೇಕು ಅಂತ ಹೇಳಿ ಹೋಳಿಗೆ ಮಾಡಲಿಕ್ಕೆ ಬೇಳೆ ಹಾಕಿದ್ದೀನಿ. ಹಿಟ್ಟೆಲ್ಲ ನಾದ್ಕೊಂಡು ಇಟ್ಟಿದ್ದೀನಿ ಫ್ರೆಂಡ್ಸ್. ಹಿಟ್ಟೆಲ್ಲ ಮೈದಾ ಹಿಟ್ಟು ನಾದ್ಕೊಂಡು ಇಟ್ಟಿದ್ದೀನಿ. ಇವಾಗ ಇನ್ನೇನು ಬೇಳೆನೂ ಬೇಯ್ತಾ ಇದೆ, ಆಲ್ಮೋಸ್ಟ್ ಬೆಂದಾಗಿದೆ. ಸೊ ಆ್ಯಕ್ಚುಲಿ ಮತ್ತೆ ಪಾಡ್ಯ ದಿನವೂ ಸ್ವಲ್ಪ ಹೋಳಿಗೆ ಮಾಡಬೇಕು. ಅವತ್ತಿನ ದಿನ ಸ್ವಲ್ಪ ಮಾಡ್ತೀನಿ. ಸೊ ಇವತ್ತು ಹೋಳಿಗೆ ಮಾಡೋಣ ಅಂತ ಹೇಳಿ ಬೇಗ 4 ಗಂಟೆ ತನಕ ನಂದು ಅಡುಗೆ ಆಗಿಬಿಟ್ರೆ ಆವಾಗೆ ನಾವು ದೇವ್ರನ್ನ ರೆಡಿ ಮಾಡ್ಕೋಬೇಕು. ಸೊ ಅಮಾವಾಸ್ಯೆ ಆವಾಗ ಬಂದಿರೋದ್ರಿಂದ ದೇವ್ರ ಮನೆಗೆ ಯಾವುದೇ ರೆಡಿ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಸಂಜೆ ಮುಂದೆನೇ ಮಾಡ್ಕೊಳ್ಳೋದು. ಇನ್ನು ಫ್ರೆಂಡ್ಸ್, ಹೋಳಿಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಏನೆಲ್ಲ ಮಾಡ್ಕೊಂಡಿದ್ದೀನಿ, ಹೇಗೆಲ್ಲ ಮಾಡ್ತೀನಿ ಪೂಜೆ ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಅಲ್ಲಿ ತನಕ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನಿಮ್ಮ ಜೊತೆಗೆ ಜಾಯಿನ್. ಹಾಗೆ ನೈವೇದ್ಯಕ್ಕೆ ಅಡುಗೆ ಮಾಡ್ಕೋತಾ ಎಲ್ಲ ಕಡೆ ಕೈ ಆಡಿಸ್ತಾನೆ ಇರಬೇಕು. ಹಬ್ಬ ಅಂತ ಅಂದರೆ ಒಂದೇ ಕಡೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ, ಎಲ್ಲ ಕಡೆನೂ ನೋಡಿಕೊಂಡು ಬೇಗ ಮಾಡ್ಕೋಬೇಕು. ದೀಪಾವಳಿ ಹಬ್ಬ ಅಂದಮೇಲೆ ದೀಪಗಳು ಮನೆ ತುಂಬ ಹಚ್ಚಿಡಬೇಕು. ಹೊರಗಡೆ ಎಲ್ಲ ಕಡೆನೂ ತುಂಬ ದೀಪಗಳನ್ನು ಹಚ್ಚಿಡಬೇಕು. ಸೊ ಅವಾಗ ದೀಪಾವಳಿ ಹಬ್ಬ ಅನ್ಸೋದು. ಆಕಾಶಪಟ್ಟಿ ಆಗಲಿ, ಲೈಟಿಂಗ್ಸ್ ಆಗಲಿ, ಈ ಥರ ದೀಪಗಳಾಗಲಿ, ಈ ದೀಪಾವಳಿಗೆ ವಿಶೇಷವಾಗಿ ದೀಪಗಳನ್ನು ಹಚ್ಚಬೇಕು. ಹಾಗೆ ಅಲ್ಲಿ ದೀಪಗಳಿಗೆ ಬತ್ತಿಗಳೆಲ್ಲ ಹಾಕಿ ಇಲ್ಲಿ ಮತ್ತೆ ಬಂದು ನೈವೇದ್ಯಕ್ಕೆ ಹೋಳಿಗೆ ಹಾಕ್ಕೊಂಡೆ, ಕೋಸಂಬರಿ ಸ್ವಲ್ಪ ಮಾಡಿಕೊಂಡೆ. ಹಾಗೆ ಬದನೆಕಾಯಿ, ಆಲೂಗಡ್ಡೆ, ಕಡಲೆಕಾಳು ಹಾಕಿ ಪಲ್ಯ. ಹೋಳಿಗೆ ಮಾಡಿದಾಗ ಈ ಪಲ್ಯ ಇರಲೇಬೇಕು ನಮ್ಮ ಮನೇಲಿ. ಹಾಗೆ ಹೋಳಿಗೆ ಸಾರು, ಕಟ್ಟಿನ ಸಾರು ಅದನ್ನು ಕೂಡ ಮಾಡಿದ್ದೆ. ಸೊ ಹೋಳಿಗೆ ಮಾಡಿದಾಗ ಈ ಥರ ಕಟ್ಟು ಬಂದಾಗ ಹೋಳಿಗೆ ಸಾರು ಆಗ್ಬಿಡುತ್ತೆ, ಅದಕ್ಕೆ ಹೋಳಿಗೆ ಸಾರು ಅಂತ ಹೇಳ್ತೀವಿ. ತುಂಬಾನೇ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಸಾರು 2 ದಿನ ಹಿಡ್ಕೊಂಡು ಊಟ ಮಾಡಿದ್ವಿ, ಅಷ್ಟು ಚೆನ್ನಾಗಿತ್ತು. ಹಾಗೆ ಈರುಳ್ಳಿ ಬಜ್ಜಿ ಮಾಡ್ಕೊಂಡಿದ್ದೆ. ಇನ್ನು ಹೋಳಿಗೆ ಹಾಕೋದಿತ್ತು, ಆಮೇಲೆ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಬಿಸಿ ಹಾಕೊಂಡ್ರೆ ಆಯ್ತು ಅಂತ ಹೇಳಿ ಸೊ ಸ್ಟಾಪ್ ಮಾಡಿದೆ. ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡೆ. ಇವಾಗ ನೈವೇದ್ಯಕ್ಕೆ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡೆ. ಹಾಗೆ ನಾನು ಅಡುಗೆ ಮಾಡ್ತಾ ಬತ್ತಿಗಳೆಲ್ಲ ಹಾಕಿ ಇಟ್ಟಿದ್ನಲ್ಲ, ಇವಾಗ ನನಗೆ ತುಂಬಾನೇ ಈಸಿ ಆಯಿತು. ಸೀರೆ ಉಟ್ಕೊಂಡು ರೆಡಿಯಾಗಿ ಬೆಳಗ್ಗೆಯಿಂದನೂ ಸೀರೆ ಉಟ್ಕೊಂಡಿದ್ದೆ. ಮತ್ತು ಇವಾಗ ರೇಷ್ಮೆ ಸೀರೆ ಉಟ್ಕೊಂಡು ಇವಾಗ ದೀಪ ಅಂದರೆ ದೇವ್ರ ಮನೆಯಲ್ಲಿ ಎಲ್ಲ ಅಲಂಕಾರ ಎಲ್ಲ ರೆಡಿ ಮಾಡಿದ್ದೀನಿ. ಲಕ್ಷ್ಮಿನೂ ಕೂಡ ಕೂರಿಸಿದ್ದೀನಿ. ಇನ್ನು ದೀಪಗಳನ್ನೆಲ್ಲ ಹಚ್ಬಿಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಹೀಗೆ ಎಲ್ಲ ಕಡೆಯಿಂದನೂ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ತೀನಿ. ಸೊ ಇನ್ನೊಂದು ಏನಪ್ಪಾ ಅಂತ ಅಂದರೆ ಫ್ರೆಂಡ್ಸ್, ದೀಪಾವಳಿ ಹಬ್ಬ ಅಂತ ತಕ್ಷಣ ದೀಪಗಳು ಹಚ್ಚಿಡೋದು, ಲೈಟಿಂಗ್ಸಿಂದ ಅಲಂಕಾರ ಮಾಡೋದು, ಮನೆ ತುಂಬ ಲೈಟ್ ಹಾಕೋದು, ಹಾಗೆ ಲಕ್ಷ್ಮೀ ಪೂಜೆಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋದು. ಸೊ ನಮ್ಮ ಮನೇಲಿ ಇನ್ನೊಂದು ಮಿಸ್ ಆಗಿದೆ ಅಂತ ಅಂದರೆ ಪಟಾಕಿಗಳು. ನಮಗೆ ನರಕ ಚತುರ್ದಶಿ ದಿನ ನಾವು ಎಣ್ಣೆ ಸ್ನಾನ ಮಾಡಿ ಫಸ್ಟ್ ಬಂದ ತಕ್ಷಣನೇ ಹೊರಗಡೆ ಪಟಾಕಿ ಹಚ್ಚಬೇಕು. ಸೊ ನಮ್ಮ ಪದ್ಧತಿ ಏನಿದೆ ಅದನ್ನ ಮಾಡ್ತೀವಿ. ಪಟಾಕಿ ಹಚ್ತೀವಿ. ಜಾಸ್ತಿ ನಾವು ಪಟಾಕಿಗೆ ಇನ್ವೆಸ್ಟ್ ಮಾಡೋದಿಲ್ಲ. ಸುಮಾರು ಜನ ತುಂಬಾ ಪಟಾಕಿಗಳು ಹಚ್ತಾರೆ, ಅದು ಅವ್ರವ್ರ ಇಷ್ಟ. ಬಟ್ ನಮ್ಮ ಮನೆಯಲ್ಲಿ ನಾವು ಜಾಸ್ತಿ ಪಟಾಕಿಗಳಿಗೆ ಇನ್ವೆಸ್ಟ್ ಮಾಡಕ್ಕೆ ಇಷ್ಟ ಪಡೋದಿಲ್ಲ. ನಮ್ಮಮ್ಮನೂ ಹಾಗೆ. ಸೊ ಏನು ನಮ್ದು ಪದ್ಧತಿ ಇರುತ್ತೋ, ಸುರ್ಸುರು ಬತ್ತಿ, ನರಕ ಚತುರ್ದಶಿ ದಿನ ಬೆಳಗ್ಗೆ ಒಂದ್ ಸ್ವಲ್ಪ ಪಟಾಕಿ, ಇಷ್ಟನ್ನ ನಾವು ಮಾಡ್ತೀವಿ. ಅದೊಂದು ಬಿಟ್ರೆ ಪ್ರತಿ ಒಂದ್ ಕಡೆ ನಾನು ದೀಪಾವಳಿ ಹಬ್ಬ ತುಂಬಾ ಚೆನ್ನಾಗಿ ಆಚರಿಸ್ತೀವಿ. ಸೊ ಇವಾಗ ರೆಡಿ ಮಾಡಿದ್ನಲ್ಲ ಅಂದ್ರೆ ಲಕ್ಷ್ಮೀ ಪೂಜೆಗೆ ರೆಡಿ ಮಾಡಿ ಹಣ್ಣು ಎಲ್ಲ ಇಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡಿದ್ದೆ ಫ್ರೆಂಡ್ಸ್. ಈ ತರ ನಾವು ಅಮಾವಾಸ್ಯೆ ದಿನ ಪೂಜೆ ಮಾಡ್ತೀವಿ. ಸೊ ಹಿಂಗಾಗಿತ್ತು ನಮ್ಮ ಮನೆಯ ಮಹಾಲಕ್ಷ್ಮಿ ಪೂಜೆ. ಸೊ ತುಂಬಾನೇ ಖುಷಿ ಆಗುತ್ತೆ. ಈ ದಸರಾ ಹಬ್ಬ, ದೀಪಾವಳಿ ಹಬ್ಬ ಅಂತಂದ್ರೆ ಒಂಥರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಮನೆ ಮಂದಿ ಎಲ್ಲ ಸೇರಿ ಅಂದ್ರೆ ಈ ಪೂಜೆ ಮಾಡುವ ತನಕ ಯಾರು ಹೊರಗಡೆ ಹೋಗೋದಿಲ್ಲ. ಪೂಜೆ ಆಯ್ತಾ ಅಂತ ಕೇಳ್ತಾ ಇರ್ತಾರೆ. ಪೂಜೆ ಮುಗಿಸ್ಕೊಂಡೆ ಪ್ರಸಾದ ಎಲ್ಲ ತಿನ್ಕೊಂಡು ಆಮೇಲೆ ಹೊರಗಡೆ ಹೋಗ್ತಾರೆ. ಇನ್ನು ಎಲ್ರ ಮನೆಗೆ ಅರಿಶಿನ ಕುಂಕುಮಕ್ಕೂ ಕರೆದಿದ್ರು. ಸೊ ಅರಿಶಿನ ಕುಂಕುಮಕ್ಕೆ ಹೋಗ್ಬೇಕು.
ಇನ್ನು ನಮ್ಮ ಮನೆ ಪೂಜೆ ಹೀಗೆಲ್ಲ ಆಚರಿಸಿದ್ವಿ. ಇನ್ನು ನಮ್ಮ ಅತ್ತಿಗೆ ಬಂದರು, ಅಂದರೆ ಅವರು ಕೂಡ ಪೂಜೆ ಮಾಡಿದ್ರು. ಫಸ್ಟು ಅವರು ಮಗನಿಗೆ, ಅಂದರೆ ನಾವು ಮನೆ ಪೂಜೆ ಮಾಡಿದಾಗ ಲಾಕ್ ಮಾಡಿಕೊಂಡು ಎಲ್ಲೂ ಹೋಗೋದಿಲ್ಲ, ಮನೆಯಲ್ಲಿ ಒಬ್ಬರನ್ನ ಯಾರಿಗಾದ್ರೂ ಇರಿಸ್ಬಿಟ್ಟು ನಾವು ಅರ್ಶಿನ ಕುಂಕುಮಕ್ಕೆ ಹೋಗೋದು. ನಮ್ಮ ಅತ್ತಿಗೆ ಅವ್ರ ಮಗನಿಗೆ ಬಿಟ್ಟು ಬಂದಿದ್ದಾರಂತೆ, ಅದಕ್ಕೆ ಬೇಗ ಬೇಗ ಅವ್ರಿಗೂ ಅರ್ಶಿನ ಕುಂಕುಮ ಕೊಡಿ ಅಂತ ಹೇಳ್ತಾ ಇದ್ರು. ಸರಿ ಆಯಿತು ಅಂತೇಳಿ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಜೊತೆಗೆ ನಾನು ಹೋದೆ. ಸೊ ನಮ್ಮನೆಯವರು ಮನೇಲಿ ಒಬ್ಬರೇ ಇದ್ರು, ಯಾರಾದರೂ ಬಂದರೆ ಹೋದರೆ ಅಂತ ಹೇಳಿ ಅವ್ರಿಗೆ ಬಿಟ್ಟೋಗಿದ್ದು. ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೇಲಿ ಅವತ್ತು ಸೋಮವಾರ ಶಿವನ ಪೂಜೆ ಕೂಡ ಆಗಿತ್ತು, ಹಾಗೆ ಪಕ್ಕಕ್ಕೆ ಲಕ್ಷ್ಮೀ ಪೂಜೆ ಕೂಡ ಮಾಡಿದ್ರು. ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ಎರಡೂ ಒಟ್ಟಿಗೆ ಮಾಡಿದ್ದಾರೆ. ಸಂಜೆ ಅವರು ಕೂಡ ಎಲ್ಲರೂ ಸಂಜೆ ಪೂಜೆ 6-6:30ಗೆ ಆಚರಿಸಿದ್ದಾರೆ. ಅಮ್ಮನ ಮನೇಲೂ ಕೂಡ ಅಷ್ಟೇ, ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲ ಬಂದಿದ್ರಲ್ಲ, ತುಂಬ ಗ್ರ್ಯಾಂಡಾಗಿ ಪೂಜೆ ಆಗಿದೆ ಅವ್ರದ್ದು, ಜೋರಾಗಿ ಮಾಡ್ತಾರೆ ಅವರು ಹಬ್ಬ. ಸೊ ಅಣ್ಣ ಅಮ್ಮ ಎಲ್ಲ ಅವರು ಕೂಡ ಪೂಜೆ ಮುಗಿಸ್ಕೊಂಡು ಇನ್ನು ಅವರು ಕೂಡ ನಮ್ಮ ಮನೆಗೆ ಬರೋದು, ಅದಕ್ಕೆ ಇನ್ನು ಎಲ್ಲರೂ ಮನೆಗೆ ಹೋಗೋದು ಇತ್ತು. ಹಾಗೆ ಇಲ್ಲಿ ನಾನು ಹೋಳಿಗೆ ಮಾಡಿದ್ದೆ, ಇವ್ರ ಮನೆಯಲ್ಲಿ ಗೋಧಿ ಪಾಯಸ ಮಾಡಿದ್ರು. ಬೇಡ ಬೇಡ ಅಂತಂದ್ರೂ ಕೇಳಿಲ್ಲ ನಮ್ಮ ಅತ್ತಿಗೆ, ಏನಿದ್ರು ಬೇಡ ಬೇಡ ಅಂತೀರಾ ಅಂತ ಹೇಳಿ ಗೋಧಿ ಪಾಯಸ ಹಾಕಿ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಗೋಧಿ ಪಾಯಸ ಅಂತಂದರೆ ಸಖತ್ತಾಗಿರುತ್ತೆ. ಹಾಗೆ ನಮ್ಮ ಅತ್ತಿಗೆ ಮನೆಯಲ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಲಕ್ಷ್ಮಿನ ಕೂರಿಸಿದ್ರು. ತುಂಬಾ ಖುಷಿ ಆಯಿತು. ಒಂಥರ ಸಿಂಪಲ್ ಆಗಿ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದಾಳೆ ನೋಡಿ ಲಕ್ಷ್ಮಿ. ಇನ್ನೊಬ್ರು ಅತ್ತಿಗೆ ಮನೆಗೂ ಹೋಗಿದ್ದೆ, ಅವರು ಕೂಡ ತುಂಬಾನೇ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ಲಕ್ಷ್ಮೀ ಪೂಜೆ ಅಂತ ಅಂದ್ರೆ ಎಲ್ರೂ ಮನೆಯಲ್ಲಿ ಗಜ 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 ಅಂತಿರ್ತಾಳೆ. ಹಾಗೆ ನಮ್ಮ ಮನೆಯಲ್ಲಿಗೂ ಕೂಡ ಅಣ್ಣ ಅವರೆಲ್ಲರೂ ಬಂದಿದ್ರು, ಅವರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಡ್ಬೇಕಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. 5 ದಿನದ ದೀಪಾವಳಿ ಸಂಭ್ರಮ ತುಂಬಾನೇ ಜೋರಾಗಿರುತ್ತೆ. ಸೊ ಮತ್ತೆ ಇನ್ನೂ ವಿಡಿಯೋಗಳು ಬರ್ತಾ ಇರುತ್ತೆ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಓಕೆ, ಬೈ ಫ್ರೆಂಡ್ಸ್, ಟೇಕ್ ಕೇರ್.